ಲೋಕದಲ್ಲಿ ಜನಿಸಿದ ಪ್ರತಿ ಮಾನವನ ಹಣೆಬರಹದಲ್ಲಿ ಈ 5 ವಿಷಯಗಳು ಹುಟ್ಟೋದಕ್ಕಿಂತ ಮುಂಚೆನೇ ನಿರ್ಧರಿಸುತ್ತೆ. ಹಾಗಾದರೆ ಅವೆಲ್ಲ ವಿಷಯಗಳು ಯಾವ ಆಧಾರದ ಮೇಲೆ ನಿರ್ಧಾರವಾಗುತ್ತೆ? ಈ 5 ವಿಷಯಗಳು ನಾವು ಜನಿಸಿದ ನಂತರ ಖಂಡಿತ ಬದಲಿಸಲು ಸಾಧ್ಯವಿಲ್ಲ. ಅವುಗಳನ್ನು ಅನುಭವಿಸಲೇಬೇಕು. ಹಾಗಾದರೆ ಆ 5 ವಿಷಯಗಳು ಯಾವ್ಯಾವು? ಅವುಗಳನ್ನು ಯಾವ ಆಧಾರದ ಮೇಲೆ ಬ್ರಹ್ಮ ನಿರ್ಧರಿಸುತ್ತಾನೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮೊದಲನೆಯದಾಗಿ ಮಾನವನ ಜನನ ಎಲ್ಲಿ ಆಗಬೇಕು, ಯಾರ ಮಗುವಾಗಿ ಜನಿಸಬೇಕು ಅಂತ. ನಮ್ಮ ಜನನದ ಮುಂಚೆನೇ ಎಲ್ಲ ನಿರ್ಧಾರವಾಗಿರುತ್ತೆ. ನಾವೆಲ್ಲರೂ ನಮ್ಮ ಇಷ್ಟದ ಪ್ರಕಾರ ಜನ್ಮಿಸಲು ಸಾಧ್ಯವಿಲ್ಲ. ಇದು ನಮ್ಮ ಕೈಯಲ್ಲಿ ಕೂಡ ಇಲ್ಲ. ಒಂದು ವೇಳೆ ನಮಗೆ ಇಷ್ಟ ಬಂದಂತೆ, ನಮಗೆ ಇಷ್ಟ ಬಂದವರ ಹೊಟ್ಟೆಯಲ್ಲಿ, ನಮಗೆ ಇಷ್ಟ ಬಂದ ಪ್ರದೇಶದಲ್ಲಿ ಜನಿಸುವ ಅವಕಾಶ ಇದ್ದಿದ್ರೆ ಎಲ್ಲರೂ ಕೂಡ ಧನವಂತರು, ಜ್ಞಾನವಂತರ ಹೊಟ್ಟೆಯಲ್ಲಿ ಹುಟ್ಟಿ ಸಕಲ ಸುಖಗಳನ್ನು ಅನುಭವಿಸಬೇಕು ಅಂತ ಕೋರಿಕೊಳ್ತಿದ್ರು. ಆದರೆ ಅದು ನಮಗೆ ಖಂಡಿತ ಸಾಧ್ಯವಿಲ್ಲ. ಆ ಬ್ರಹ್ಮದೇವ ನಮ್ಮ ಜನನಕ್ಕಿಂತ ಮುಂಚೆನೇ ನಮಗೆ ಯೋಗ್ಯವಾದ ಸ್ಥಾನದಲ್ಲಿ ನಮ್ಮ ಜನನವನ್ನು ನಿರ್ಧರಿಸುತ್ತಾನೆ. ಆ ಬ್ರಹ್ಮದೇವನು ಕೂಡ ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಫಲವನ್ನು ಆಧಾರವಾಗಿಟ್ಟುಕೊಂಡೇ ನಾವು ಎಲ್ಲಿ ಜನಿಸಬೇಕು, ಯಾರಿಗೆ ಜನಿಸಬೇಕು, ಯಾವ ಪ್ರದೇಶದಲ್ಲಿ ಜನಿಸಬೇಕು ಅಂತ ನಿರ್ಧಾರ ಮಾಡ್ತಾನೆ. ನಮ್ಮ ಹಣೆ ಬರಹಕ್ಕೂ ಮತ್ತು ನಮ್ಮ ಕರ್ಮಫಲಕ್ಕೂ ಖಂಡಿತ ಸಂಬಂಧ ಇರುತ್ತೆ. ನಾವು ಮಾಡಿದ ಕರ್ಮಗಳ ಆಧಾರದ ಮೇಲೆನೆ ನಮ್ಮ ಭವಿಷ್ಯ ಕೂಡ ಅವಲಂಬಿಸಿರುತ್ತೆ. ಎರಡನೆಯದು ನಮ್ಮ ಮದುವೆ ಯಾವಾಗ, ಎಲ್ಲಿ, ಯಾರ ಜೊತೆ ಆಗಬೇಕು ಅಂತ ನಮ್ಮ ಹಣೆ ಬರಹದಲ್ಲಿ ಮುಂಚೆನೆ ನಿರ್ಧಾರವಾಗಿರುತ್ತೆ. ಅದರ ಪ್ರಕಾರನೇ ನಮಗೆ ಮದುವೆ ಆಗುತ್ತೆ. ಒಂದೊಂದು ಬಾರಿ ನಾವು ಒಂದು ಹುಡುಗ ಅಥವಾ ಹುಡುಗಿಯನ್ನು ನೋಡಿ ಅವರನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿರ್ತೇವೆ. ಆದರೆ ಕೆಲವು ಕಾರಣಾಂತರಗಳಿಂದ ನಾವು ಆಸೆ ಪಟ್ಟವರನ್ನು ಮದುವೆ ಆಗೋದಿಲ್ಲ, ಬೇರೆಯವರನ್ನೇ ಮದುವೆ ಆಗ್ತೇವೆ. ಇದೆಲ್ಲ ಮೊದಲೇ ನಿರ್ಧಾರವಾದ ನಮ್ಮ ಹಣೆ ಬರಹ. ಆದ್ದರಿಂದ ದೊಡ್ಡವರು ಈ ರೀತಿ ಹೇಳ್ತಾರೆ, ನಿನ್ನ ಹಣೆ ಬರಹದಲ್ಲಿ ಏನಿದೆಯೋ ಅದೇ ನಡೆಯುತ್ತೆ ಅಂತ. ಅದೇ ರೀತಿ ಇನ್ನು ಕೆಲವರಿಗೆ ಮದುವೆನೇ ಆಗೋದಿಲ್ಲ, ಅದು ಕೂಡ ಅವರ ಹಣೆ ಬರಹನೇ. ಇದೆಲ್ಲ ಅವರ ಪೂರ್ವ ಜನ್ಮದಲ್ಲಿ ಅವರು ಮಾಡಿಕೊಂಡ ಅವರ ಕರ್ಮದ ಫಲಗಳು ಅಂತಾನೆ ಹೇಳ್ಬೋದು. ಮೂರನೆಯದಾಗಿ ಮನುಷ್ಯರ ಬಳಿ ಎಷ್ಟು ಹಣವಿರಬೇಕು, ಅವರು ಧನವಂತರಾಗಿ ಬದುಕಬೇಕಾ ಅಥವಾ ಬಡವರಾಗಿ ಬದುಕಬೇಕಾ ಅನ್ನೋದು ಆ ಬ್ರಹ್ಮದೇವ ನಮ್ಮ ಜನನದ ಮುಂಚೆನೇ ನಿರ್ಧಾರ ಮಾಡಿರ್ತಾನೆ. ನಾವೆಲ್ಲರೂ ಕೂಡ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತಲೇ ಇರ್ತೇವೆ. ಎಲ್ಲರೂ ಕೂಡ ನಾವು ಧನವಂತರಾಗಬೇಕು, ಹಣವಂತರು, ಶ್ರೀಮಂತರಾಗಬೇಕು ಅಂತ ಆಸೆ ಪಡ್ತಾರೆ. ಆದರೆ ಕೆಲವರಿಗೆ ಮಾತ್ರ ಆ ಅದೃಷ್ಟ ಒಲಿಯುತ್ತೆ, ಇನ್ನು ಕೆಲವರಿಗೆ ಬಹಳ ತಡವಾಗಿ ಅದೃಷ್ಟ ಬರುತ್ತೆ. ಇನ್ನು ಕೆಲವರು ಇದ್ದಕ್ಕಿದ್ದಂತೆ ಬಡವರಿಂದ ಶ್ರೀಮಂತರಾಗಿ ಬದಲಾಗ್ತಾರೆ. ಅಂದರೆ ರಾತ್ರೋರಾತ್ರಿ ಸಿರಿತನ ಬಂತು ಅಂತಾರಲ್ಲ ಹಾಗೆ. ಇನ್ನು ಕೆಲವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಬಡವರಾಗೆ ಉಳಿತಾರೆ. ಇನ್ನು ಕೆಲವರು ಯಾವುದೇ ಕೆಲಸ ಮಾಡದೆ ಹೋದ್ರೂ ಗುಪ್ತ ನಿಧಿಗಳು ಸಿಕ್ಕಿ ಹಣವಂತರಾಗ್ತಾರೆ. ಇನ್ನು ಕೆಲವರು ತಮ್ಮ ಪೂರ್ವಜರ ವಾರಸತ್ವದಿಂದ ಧನ ಪ್ರಾಪ್ತಿಯಾಗುತ್ತೆ. ಇನ್ನು ಕೆಲವರು ಅತಿ ವೇಗವಾಗಿ ಧನವಂತರಾಗ್ತಾರೆ. ಆದರೆ ಅವರ ದುರಾಸೆ, ಅವಿವೇಕತನ, ಮೂಢತನ ಇವುಗಳ ಕಾರಣದಿಂದ ಆ ಹಣವನ್ನೆಲ್ಲ ಕಳೆದುಕೊಂಡು ಮತ್ತೆ ಬಡವರಾಗ್ತಾರೆ. ಇವೆಲ್ಲ ನಾವು ಹುಟ್ಟೋದಕ್ಕಿಂತ ಮುಂಚೆನೇ ನಿರ್ಧಾರವಾಗಿರುತ್ತೆ. ನಾಲ್ಕನೆಯದು ಎಷ್ಟು ಜ್ಞಾನವಂತನಾಗಬೇಕು ಎಂದು, ಎಷ್ಟು ಬುದ್ಧಿವಂತನಾಗಬೇಕು ಎಂದು, ಯಾರಿಗೆ ಎಷ್ಟು ಜ್ಞಾನವನ್ನು ದಾನ ಮಾಡಬೇಕು ಎಂಬ ವಿಷಯ. ಒಬ್ಬ ಗುರು ತನ್ನ ಎಲ್ಲ ಶಿಷ್ಯರಿಗೂ ಸಮನಾಗಿ ವಿದ್ಯೆಯನ್ನು ಹೇಳಿಕೊಡ್ತಾರೆ. ಆದರೆ ಕೆಲವರು ಮಾತ್ರ ವಿದ್ಯೆಯನ್ನು ಬೇಗ ಕಲಿತಾರೆ. ಆದರೆ ಇನ್ನು ಕೆಲವರು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಾಗುವುದೇ ಇಲ್ಲ. ಆ ಬ್ರಹ್ಮದೇವ ಎಲ್ಲರನ್ನೂ ಒಂದೇ ರೀತಿಯಾಗಿ ಸೃಷ್ಟಿ ಮಾಡ್ತಾನೆ. ಎಲ್ಲರಿಗೂ ಸಮಾನವಾಗಿ ಮೆದುಳು, ಕಣ್ಣು, ಕೈ, ಕಾಲು, ಮುಖ ಎಲ್ಲವನ್ನು ಕೊಡ್ತಾನೆ. ಆದರೆ ಈ ಲೋಕದಲ್ಲಿ ಕೆಲವರು ಮಾತ್ರ ಬುದ್ಧಿವಂತರಾಗ್ತಾರೆ. ಇನ್ನು ಕೆಲವರು ಎಷ್ಟು ಬುದ್ಧಿ ಹೇಳಿದರೂ ದಡ್ಡರಾಗಿ ಉಳಿತಾರೆ. ಎಲ್ಲರೂ ಒಂದೇ ರೀತಿಯಾಗಿ ಯಾಕೆ ಆಲೋಚನೆ ಮಾಡಲು ಸಾಧ್ಯವಾಗ್ತಿಲ್ಲ? ಯಾಕೆಂದರೆ ಇದೆಲ್ಲ ನಾವು ಹುಟ್ಟೋದಕ್ಕಿಂತ ಮುಂಚೆನೇ ನಿರ್ಧಾರವಾಗಿರುತ್ತೆ. ಕೊನೆಯದಾಗಿ ಮಾನವನ ಮರಣ ಯಾವಾಗ, ಎಲ್ಲಿ, ಯಾವ ವಯಸ್ಸಿನಲ್ಲಿ, ಯಾವ ರೀತಿ ನಡಿಬೇಕು ಎಂಬುದು.
ಮರಣವು ಕೂಡ ನಾವು ಹುಟ್ಟೋದಕ್ಕಿಂತ ಮುಂಚೆನೆ ನಮ್ಮ ಹಣೆಬರಹದಲ್ಲಿ ಬರೆದಿರುತ್ತೆ. ಇದರಿಂದಲೇ ಕೆಲವರು ಬಹಳ ಚಿಕ್ಕ ವಯಸ್ಸಲ್ಲದ ವಯಸ್ಸಿನಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ. ಇನ್ನು ಕೆಲವರು ಕಾಯಿಲೆಗಳಿಂದ ಬಳಲಿ ಸಾಯ್ತಾರೆ. ಇನ್ನು ಕೆಲವರು ಬೇರೆಯವರ ಕೈಯಿಂದ ಮರಣಿಸ್ತಾರೆ. ಎಷ್ಟೇ ಬಲಶಾಲಿಯಾದರೂ, ಎಷ್ಟೇ ಧೈರ್ಯವಂತನಾದರೂ ಸರಿ, ಯಾವುದೇ ಸಮಸ್ಯೆ ಇಲ್ಲ ಅಂದರೂ ಸರಿ, ಮರಣದ ಸಮಯ ಬಂದರೆ ಈ ಭೂಮಿ ಮೇಲೆ ಒಂದು ಕ್ಷಣ ಕೂಡ ಇರೋದಿಲ್ಲ. ಇವುಗಳನ್ನೆಲ್ಲ ಜನನ ಮರಣಕ್ಕೆ ಅತೀತನಾದ ಬ್ರಹ್ಮದೇವನು ನಮ್ಮ ಹಣೆಬರಹದಲ್ಲಿ ಮೊದಲೇ ಬರೆದಿರ್ತಾನೆ. ಈ ಎಲ್ಲ 5 ವಿಷಯಗಳು ಕೂಡ ನಾವು ನಮ್ಮ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಗಳ ಆಧಾರದ ಮೇಲೇನೆ ನಿರ್ಧಾರವಾಗಿರುತ್ತೆ. ಅದೇ ರೀತಿ ನಾವು ಮಾಡುವ ಪ್ರತಿ ಕರ್ಮ ನಮ್ಮ ಭವಿಷ್ಯತ್ತನ್ನು ಕೂಡ ನಿರ್ಧರಿಸುತ್ತೆ. ಈ ಜನ್ಮದಲ್ಲಿ ಮಾಡಿದ ಪಾಪಗಳಿಗೆ ಈ ಜನ್ಮದಲ್ಲೇ ಶಿಕ್ಷೆ ದೊರಕಲಿಲ್ಲ ಅಂದರೆ ಅದನ್ನು ಮುಂದಿನ ಜನ್ಮದಲ್ಲಿ ಆದರೂ ಅನುಭವಿಸಲೇಬೇಕು. ಇದೇ ನಮ್ಮ ವೇದ ಪುರಾಣಗಳ ಸಾರಾಂಶ. ಕರ್ಮ ಯಾವಾಗಲಾದರೂ ಮತ್ತೆ ಬಂದೇ ಬರುತ್ತೆ. ಅದೇ ಕರ್ಮ ಸಿದ್ಧಾಂತ. ಈ 5 ವಿಷಯಗಳ ಬಗ್ಗೆ ತಿಳಿದು ಆಲೋಚಿಸಿದ್ರೆ ಇದೆಲ್ಲ ನಮ್ಮ ಅಣಿಬರಹ ಅಂತಾನೆ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ? ನೀವೇನಂತೀರಾ? ನಂಬ್ತೀರಾ? ನಂಬೋದೇ ಹಾಗಿದ್ರೆ ಜೈ ಕೃಷ್ಣ ಅಂತ ಕಮೆಂಟ್ಸ್ ಮಾಡಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.